ಹಲೋ, ನಮಸ್ಕಾರ ಗೆಳೆಯರೇ. ನೀವು ಈ ಕತೆಗೆ ಬಂದಿದ್ದಕ್ಕೆ ಧನ್ಯವಾದಗಳು. ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೇ ಹೆಚ್ಚಿನ ಕತೆ ಬರೆಯೋದಕ್ಕೆ ನಮಗೆ ಪ್ರೋತ್ಸಾಹ ಸಿಗುತ್ತೆ. ನೀವು ಈ ಕಥೆಯನ್ನು ತುಂಬ ಚೆನ್ನಾಗಿ ಓದಿ. ಆಡಿಯೋಗೂ ಈ ಕತೆಗೂ ಯಾವುದೇ ಸಂಬಂಧ ಇಲ್ಲ, ಹಾಗಾಗಿ ನೀವು ಈ ಆಡಿಯೋನ ಮ್ಯೂಟ್ ಮಾಡಿ ಸಹ ಓದಬಹುದು. ಪ್ರಪಂಚದಲ್ಲಿ ಯಾರು ಸುಖಿಗಳು? ಸಭೆಯ ಮಧ್ಯದಲ್ಲಿ ಸುವರ್ಣ ಸಿಂಹಾಸನದಲ್ಲಿ ಅಕ್ಬರ್ ರಾಜರಿಸುತ್ತಾ ಕುಳಿತಿದ್ದನು. ಎಂದಿನಂತೆ ಮಂತ್ರಿಗಳಿಂದ, ಸಭಾ ಸದಸ್ಯರಿಂದ ಸಭೆ ಭರ್ತಿಯಾಗಿತ್ತು. ಅತ್ಯಂತ ಮುಖ್ಯವಾದ ಪ್ರಶ್ನೆಯೊಂದರ ಉತ್ತರವನ್ನು ಪಡೆಯಲು ಅಕ್ಬರ್ ಚಕ್ರವರ್ತಿ ಇಂದಿನ ಸಭೆ ಸೇರಿದ್ದನು. ಎಲ್ಲರೂ ಅತ್ಯಂತ ಮುಖ್ಯವಾದ ಪ್ರಶ್ನೆ ಏನಿರಬಹುದೆಂದು ಯೋಚಿಸುತ್ತಿದ್ದರು. ಚಕ್ರವರ್ತಿಯ ಪ್ರಶ್ನೆಗೆ ತಾನು ಉತ್ತರ ಹೇಳಿ ಅವರ ಮೆಚ್ಚುಗೆಗೆ ಪಾತ್ರರಾಗಬೇಕೆಂದು ಎಲ್ಲರೂ ಬಯಸುತ್ತಿದ್ದರು. ಒಂದು ರೀತಿಯ ನಿಶ್ಶಬ್ದತೆ ಅಲ್ಲಿ ಹರಡತೊಡಗಿತ್ತು. ಎಲ್ಲರೂ ಅಕ್ಬರ್ ಚಕ್ರವರ್ತಿಯ ಮುಖವನ್ನೇ ಕುತೂಹಲದಿಂದ ದಿಟ್ಟಿಸುತ್ತಿದ್ದರು. ಅಕ್ಬರ್ ಚಕ್ರವರ್ತಿ 4 ಕಡೆ ದೃಷ್ಟಿ ಹರಿಸಿ ನಂತರ ಸಭೆ ಕರೆ ಈ ಪ್ರಪಂಚದಲ್ಲಿ ಯಾರು ಸುಖಿಗಳು ಎಂದು ಕೇಳಿದನು. ಎಲ್ಲರೂ ತಕ್ಷಣ ಕ್ಷಣಕಾಲ ಮನದಲ್ಲೇ ಲೆಕ್ಕ ಹಾಕತೊಡಗಿದರು. ಬೇಕಾದಷ್ಟು ಹಣ ಇರುವವರೇ ಸುಖಿಗಳು ಎಂದ ಒಬ್ಬ, ಸಾಕಷ್ಟು ಜಮೀನು ಇರುವವರೇ ಸುಖಿಗಳು ಎಂದ ಮತ್ತೊಬ್ಬ, ವ್ಯಾಪಾರ ಮಾಡುವವರೇ ಸುಖಿಗಳು ಎಂದ ಇನ್ನೊಬ್ಬ, ಬೇಕಾದಷ್ಟು ಕುರಿ, ಮೇಕೆ ಮತ್ತು ಗೋವುಗಳಂದು ಇರುವವರೇ ಸುಖಿಗಳು ಎಂದ ಮಗದೊಬ್ಬ. ಈ ರೀತಿ ಒಬ್ಬೊಬ್ಬರು ಒಂದೊಂದು ರೀತಿಯ ಉತ್ತರವನ್ನು ಕೊಟ್ಟರು. ಆದರೆ ಯಾವ ಉತ್ತರವೂ ಸರಿಯಾದದೆಂದು ಅಕ್ಬರ್ಗೆ ಅನಿಸಲಿಲ್ಲ. ಆಗ ಅಕ್ಬರ್ ಬೀರ್ಬಲನ ಪ್ರಶ್ನೆ ಸೂಕ್ತವಾದ ಉತ್ತರವನ್ನು ಕೊಡಲು ಎಲ್ಲರೂ ಅಸಮರ್ಥರಾಗಿದ್ದಾರೆ. ನೀನು ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡುವೆಯಾ ಎಂದು ನಿಮ್ಮಿಷ್ಟದಂತೆಯೇ ಆಗಲಿ ಪ್ರಭು. ನಾನು ಹೇಳಲು ಪ್ರಯತ್ನ ಪಡುತ್ತೇನೆ. ನನ್ನ ದೃಷ್ಟಿಯಲ್ಲಿ ಸರಿಯಾದ ಮಾನವನ ಸುಖ ದುಃಖಗಳ ನಿರ್ಧಾರ ಅವನ ಮೃತ್ಯುವಿನ ಮೇಲೆ ಅವಲಂಬಿತವಾಗಿರುತ್ತದೆ. ಮಾನವನ ಜೀವನ ಒಂದು ರೀತಿಯ ತಿರುಗುವ ಚಕ್ರವಿದ್ದಂತೆ. ಇಂದು ಸುಖಿಯಾಗಿರುವವನು ಭವಿಷ್ಯದಲ್ಲಿ ದುಃಖವನ್ನು ಅನುಭವಿಸಲೇಬೇಕು. ಇಂದು ದುಃಖಿಯಾಗಿರುವವನು ಭವಿಷ್ಯದಲ್ಲಿ ಸುಖಿಯಾಗಿ ಆಗುತ್ತಾನೆ. ಸುಖ ದುಃಖಗಳ ಮಿಶ್ರಣವೇ ಜೀವನವಾಗಿರುತ್ತದೆ. ಹಣ ಹೊಂದಿದ್ದರೆ ಮಾತ್ರ ಯಾರೂ ಸುಖಿಯಲ್ಲ. ಹೊರಗೆ ಶ್ರೀಮಂತರು ಸುಖಿಯಾಗಿರುವಂತೆ ಕಂಡರೂ ಸಹ ಒಳಗೆ ಅವರು ಯಾವುದೇ ಕಾರಣದಿಂದ ದುಃಖವನ್ನು ಅನುಭವಿಸುತ್ತಲೇ. ಯಾವ ಮಾನವನಿಗೆ ಸುಖವಾದ ಸಾವು ಬರುತ್ತದೋ ಅವನು ಜೀವನದಲ್ಲಿ ಸುಖಿಯಾಗಿದ್ದಾನೆಂದು ನಾವು ತಿಳಿದುಕೊಳ್ಳಬೇಕು. ತಳಮಳಿಸುತ್ತಾ ಚಿಂತೆಯ ಬೇಗುದಿಯಲ್ಲಿ ಬೆಂದು ನೊಂದು ನರಕಯಾತನೆಯನ್ನು ಅನುಭವಿಸುತ್ತಾ ಸಾಯುವವರೆಗೂ ಅಂಥವರು ಪ್ರಪಂಚದಲ್ಲಿ ಅಸುಖಿಯಾಗಿದ್ದಾರೆಂದು ತಿಳಿದುಕೊಳ್ಳಬೇಕು. ಅಂದರೆ ವ್ಯಕ್ತಿಯು ಮರಣ ಹೊಂದುವಾಗಲೇ ಅವನು ಸುಖವಾಗಿದ್ದಾನೋ ಅಥವಾ ದುಃಖಿಯಾಗಿದ್ದಾನೋ ಎಂಬುದನ್ನು ಹೇಳಬೇಕು ಎಂದು ಗಂಭೀರ ಸ್ವರದಲ್ಲಿ ನುಡಿದ ಬೀರ್ಬಲ್. ಅಕ್ಬರನ ತುಟಿಗಳ ಮೇಲೆ ಮುಗುಳ್ನಗೆ ಮೂಡಿತು. ಆದರೆ ಬೀರ್ಬಲ್ನ ಉತ್ತರ ಸರಿಯಾಗಿರುವುದೆಂದು ಆ ನಗೆ ಸೂಚಿಸಿತು. ಒಂದು ಬಾರಿ ಅಕ್ಬರ್ ಚಕ್ರವರ್ತಿ ದಿಲ್ಲಿಯೊಳಗಿದ್ದ ಎಲ್ಲ ಸೋಮಾರಿಗಳನ್ನು ಕರೆಸಿ ಎಲ್ಲರಿಗೂ ಉಚಿತ ಊಟ, ವಸತಿ ಮತ್ತು ಅವರ ಚಟಕ್ಕೆ ತಕ್ಕಂತೆ ವಸ್ತುಗಳನ್ನು ಸರಬರಾಜು ಮಾಡಬೇಕೆಂದು ಆಜ್ಞೆ ಹೊರಡಿಸಿದ. ಸೋಮಾರಿಗಳು ಎಲ್ಲಿದ್ದರೂ ಅರಮನೆಗೆ ಬರಬೇಕೆಂದು ಡಂಗೂರು ಸಾರಿದ. ಕೆಲವೇ ದಿನಗಳಲ್ಲಿ ದಿಲ್ಲಿ ಮತ್ತು ಸುತ್ತಮುತ್ತಲಿನ ಪಟ್ಟಣದವರು ನಾನು ಸೋಮಾರಿ ಎಂದು ಹೇಳುತ್ತಾ ಅರಮನೆಯ ಮುಂದೆ ಜಮಾಯಿಸಿದರು.
ಅವರೆಲ್ಲರ ಜಾತ್ರೆಯನ್ನು ಕಂಡು ಅಕ್ಬರ್ಗೆ ತನ್ನ ರಾಜ್ಯದಲ್ಲಿ ಇಷ್ಟೊಂದು ಜನ ಸೋಮಾರಿಗಳಿರುವವರೇ ಎಂದು ಆಶ್ಚರ್ಯವಾಯಿತು. ಆಗ ಅವನು ಪಕ್ಕದಲ್ಲಿದ್ದ ಬೀರ್ಬಲನನ್ನು ಕುರಿತು, ಬೀರ್ಬಲ್, ಇಷ್ಟೊಂದು ಜನರಲ್ಲಿ ನಿಜವಾದ ಸೋಮಾರಿಗಳು ಯಾರೆಂದು ಹೇಳಬಲ್ಲೆಯಾ ಎಂದು ಪ್ರಶ್ನಿಸಿದನು. ಓಹೋ, ಇಂದೇ ನಿಜವಾದ ಸೋಮಾರಿಗಳನ್ನು ಪತ್ತೆ ಮಾಡುವೆ ಎಂದು ಉತ್ತರಿಸಿದ. ಬೀರ್ಬಲ್ ಅರಮನೆಯ ಹತ್ತಿರದಲ್ಲಿ ಒಂದು ಹಲೋ ಫ್ರೆಂಡ್ಸ್, ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಈ ಕಥೆ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿ. ಬಾಯ್.